ಬನ್ನಂಜೆ 90ರ ವಿಶ್ವನಮನ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತ. ನನ್ನ ಹೆಸರು ವರದೇಂದ್ರ. ಮತ್ತು ನಾನು ಪ್ರಜ್ಞಾ ವಿನಯ್. ಈಗ ಪ್ರಸ್ತುತಪಡಿಸುತ್ತಿದ್ದೇವೆ ಒಂದು ಸಣ್ಣ ರೂಪಕ, ಬನ್ನಂಜೆ ಕಂಡ ಆಚಾರ್ಯ ಮಧ್ವರ ಜೀವನ ಚರಿತ್ರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಶ್ರೀ ಬನ್ನಂಜೆ ಗೋವಿಂದಾಚಾರ್ಯರ ನೇತೃತ್ವದಲ್ಲಿ ಶ್ರೀ ಜಿ.ವಿ. ಅಯ್ಯರ್ ನಿರ್ದೇಶನದ ಚಲನಚಿತ್ರ ಮಧ್ವಾಚಾರ್ಯ ಕನ್ನಡದಲ್ಲಿ ಬಿಡುಗಡೆಯಾಗಿ ಹಲವು ದಶಕಗಳೇ ಸಂದಿವೆ. ಆ ಚಿತ್ರದ ಸಂಭಾಷಣೆಯನ್ನೇ ಆಧರಿಸಿದ ಸಂಕ್ಷಿಪ್ತ ರೂಪಕ ಇದು. ತಮ್ಮ ಜೀವನದುದ್ದಕ್ಕೂ ಆಚಾರ್ಯ ಮಧ್ವರ ಸೇವೆಗೈದ ಶ್ರೀ ಬನ್ನಂಜೆ ಅವರಿಗೆ ಈ ರೂಪಕ. ನಮ್ಮ ವಿಶ್ವ ಮಾಧ್ವ ಸಂಘ ಆರಿಜೋನಾ ಚಾಪ್ಟರ್ ಸದಸ್ಯರುಗಳು ಸಲ್ಲಿಸುವ ಭಕ್ತಿಪೂರ್ವಕ ಶ್ರದ್ಧಾಂಜಲಿ. ನಾವಿಬ್ಬರು ನಿರೂಪಕರು ನೇಪಥ್ಯದಲ್ಲಿಯೇ ಇದ್ದು ಈ ರೂಪಕದ ಪ್ರತಿಯೊಂದು ಹಂತದ ಕಥೆಯನ್ನ ನಿಮಗೆ ಪೋಣಿಸಿ ಹೇಳುತ್ತಾ ಹೋಗುತ್ತೇವೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಎಲ್ಲ ಪಂಥಗಳಿಗೆ, ಎಲ್ಲ ನಂಬಿಕೆಗಳಿಗೆ ಇಂಬಿತ್ತ ನಾಡು, ಎಲ್ಲ ಅನುಭಾವಿಗಳಿಗೆ, ಬುದ್ಧಿಜೀವಿಗಳಿಗೆ ನೆರಳಿತ್ತ ಸಲಹಿದ ನಾಡು. ಮತತ್ರಯರಾದ ಆಚಾರ್ಯರಲ್ಲಿ ಆಚಾರ್ಯ ಮಧ್ವರು ನಮ್ಮ ಕರ್ನಾಟಕದ ಸುಪುತ್ರರು. ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಕಡಗೂರು ಕೃಷ್ಣನ ಉಡುಪಿ ನಗರ ಯಾರಿಗೆ ತಾನೇ ಗೊತ್ತಿಲ್ಲ. ಉಡುಪಿಯಿಂದ ಸುಮಾರು 8 ಕಿಲೋಮೀಟರ್ ದೂರದ ಒಂದು ಗ್ರಾಮ ಬೆಳ್ಳೆ. ಈ ಗ್ರಾಮದಲ್ಲಿ ಬಂಡೆ ಬೆಟ್ಟಗಳಿಂದ ಸುತ್ತುವರಿದ ಸುಂದರವಾದ ಪುಟ್ಟ ಹಳ್ಳಿ ಪಾಜೆ. ಆಚಾರ್ಯ ಮಧ್ವರು ಜನಿಸಿದ್ದು ಈ ಅಜ್ಞಾತ ಹಳ್ಳಿಯಲ್ಲಿ. ಆಚಾರ್ಯರ ಜನನದಿಂದ ಈ ಹಳ್ಳಿ ಯಾತ್ರಾ ಕ್ಷೇತ್ರವಾಗಿ ವಿಖ್ಯಾತವಾಯಿತು. ಪಾಜಕ ಕ್ಷೇತ್ರ ಎಂದು ಹೆಸರಾಯಿತು. 7ನೇ ಶತಕದ ಹಿಂದೆ ಕಲಿಯುಗ ಪ್ರಾರಂಭವಾಗಿ 4338 ವರ್ಷಗಳು ಸಂದು 39ನೇ ವರ್ಷ ನಡೆದಿದೆ. ವಿಳಂಬಿ ಸಂವತ್ಸರದ ಆಶ್ವೀಜ ಮಾಸ ಶುಕ್ಲ ಪಕ್ಷ ನವರಾತ್ರಿ ಕಳೆದು ವಿಜಯದಶಮಿಯ ಸಂಭ್ರಮದ ದಿನ. ಅಂದು ಮಧ್ಯಾಹ್ನದ ಹೊತ್ತು ಕರ್ನಾಟಕದ ಈ ಪುಟ್ಟ ಹಳ್ಳಿಯಲ್ಲಿ ಆಚಾರ್ಯ ಮಧ್ವರ ಜನನ. ಮಗುವಿಗೆ ತಂದೆ ಇಟ್ಟ ಹೆಸರು ವಾಸುದೇವ. ಒಟ್ಟು ವಾಸುದೇವನಿಗೆ ಬಾಲ್ಯದಿಂದಲೇ ಆಧ್ಯಾತ್ಮದತ್ತ ಒಲವು, ವಿರಕ್ತಿ ಮಾರ್ಗದ ಸೆಳೆತ, ಜೊತೆಗೆ ಅತಿಮಾನುಷವಾದ ಪ್ರತಿಭಾಶಕ್ತಿ. ತಂದೆ ತಾಯಿ ತನ್ನ ಮಗ ಸಂಸಾರಿಯಾಗಬೇಕೆಂದು ಬಯಸಿದರೆ ಆ ದೈವ ಬೇರೆಯೇ ಬಯಸಿತ್ತು. ಬನ್ನಿ ಈಗ ನಾವು ಹಿಂದಕ್ಕೆ, ಬಹಳ ಹಿಂದಕ್ಕೆ 700 ವರ್ಷಕ್ಕೆ ಹಿಂದೆ ಹೋಗೋಣ. ಆ ಪುಟ್ಟ ಹಳ್ಳಿ ಪಾಜಕದಲ್ಲಿ ವಾಸುದೇವನ ಮನೆಗೆ. ಏನಮ್ಮ ಕರ್ತಿತ್ತು? ವೇದ ಪಾಠ ಹೋಗ್ಲಿಲ್ವೇನೋ? ದಿನಾಲೂ ಹೀಗೆ ಮಾಡಿದ್ರೆ ಗುರುಗಳು ಬೈಯಲ್ವೇನೋ? ಅಪ್ಪಯ್ಯ ಹೇಳಿದ್ದನ್ನೇ ಹೇಳಕ್ಕೆ ಬೇಸರವಾಗುತ್ತೆ ಅಪ್ಪಯ್ಯ. ಅವ್ರು ಹೇಳ್ಕೊಡೋ ಪಾಠ ನಂಗಾಗ್ಲೇ ಬರುತ್ತೆ. ಸರಿ ಸರಿ, ಈಗ ಸಂಜೆ ಭಾಗವತ ಪ್ರವಚನ ಇದೆ, ನಿಂದೆ ವಾಚನ. ಹೋಗೋಣ ಬಾ. ಸರಿ ಅಪ್ಪಯ್ಯ. ನೋಡಿ, ಸರಿಯಾಗಿ ಜೊತೆಲಿ ಕೈ ಹಿಡಿದೇ ಕರ್ಕೊಂಡು ಹೋಗಿ. ಚಿಕ್ಕನ್ನಲ್ಲಿ ಮೈಮರ್ತು ಮದುವೆ ಮನೆಯಿಂದ ತಪ್ಪಿಸ್ಕೊಂಡು ಹೋದ ಹಾಗೆ ಎಲ್ಲೋ ಮೈಮರ್ತು ಹೋಗ್ಬಿಟ್ಟಾನೋ. ಅವನೇನು ಚಿಕ್ಕ ಹುಡುಗನೇ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಕ್ಕೆ.
ಅವನದೇ ವಚನ ಅಂತೆ. ಆಗೋಳಿ ನಡಿಲ್ಲ ಇವರು ಬಂದೇ ಬಿಟ್ರು. ಓ, ಆ ವರ್ಚಸ್ವಿ ಮಗನ ಜೊತೆಗೆ ಬಂದಿದ್ದಾನೆ. ಆ ನಗರದ ಸುತ್ತಮುತ್ತೆಲ್ಲ ಹೇಗಿತ್ತಪ್ಪ ಅಂದರೆ ಆಮ್ರ ಮಾವು, ಆಮ್ರಾತಕ ಅಮಟೆ, ನೀಪ ಈಚಲು, ಅಶೋಕ ಅಸುಜೆ, ಚಂಪಕ ಸಂಪಿಗೆ, ಉನ್ನಾಗ ಪುರಹೊನ್ನೆ, ನಾಗಪುಷ್ಪ ನಾಗಸಂಪಿಗೆ, ಅನಸ ಹಲಸು ಎಲ್ಲ ಮರಗಳಿಂದ ಶೋಭಿಸುತ್ತಿತ್ತು. ಅಪ್ಪಯ್ಯ ಎಲ್ಲ ಮರಗಳ ಅರ್ಥವನ್ನ ಹೇಳಿ ಲಿಕುಚದ ಅರ್ಥವನ್ನ ಹೇಳಿಲ್ವಲ್ಲ? ಮರ್ತೋಯ್ತ? ಲಿಕುಚ ಎಂದರೆ ಹೆಬ್ಬಲಸು ಅಲ್ವಾ ಅಪ್ಪಯ್ಯ? ಓ ಹೌದಲ್ವ, ಗೊತ್ತಿರಲಿಲ್ಲ ಮಗು. ನೋಡಿದ ಈ ಹುಡುಗನ್ನ, ಮಕ್ಕಳು ತಂದೆಗೆ ಹೇಳೋ ಕಾಲ ಬಂತಲ್ಲ. ಕಲಿಗಾಲ ಕಲಿಗಾಲ. ತಂದೆಗೆ ತಿಳಿಯದ್ದು ಇವರು ಹೀಗೆ ಹೇಳಿಬಿಟ್ಟ. ಅದ್ಭುತ ಅದ್ಭುತ. ಯುಕ್ತಿಯುಕ್ತಂ ಉಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ಯುಕ್ತಿಸಮ್ಮತವಾದ ಮಾತು ಒಂದು ಮಗುವಿನಿಂದಲೇ ಬರಲಿ ಅಥವಾ ಇಳಿಯಂತಹ ಪಕ್ಷಿಯಿಂದಲೇ ಬರಲಿ, ಅದನ್ನು ಸ್ವೀಕರಿಸಲೇಬೇಕು. ಜಾಣಪ್ಪ ನಿಮ್ಮ ಮಗ. ಅವನು ಚಿಕ್ಕವನಿದ್ದಾಗ ಅವರು ನಿಮ್ಮ ಸಾಲ ತೀರಿಸಲು ಹುಣಸೆ ಹಣ್ಣನ್ನು ಕೊಟ್ಟು ಸಮಾಧಾನ ಮಾಡಿದ್ದ. ಈಗ ನೋಡಿದ್ರೆ ಈ ಪ್ರತಿಭೆ ಎಂತ ಎಂತ ಜಾಣಪ್ಪ. ಅದ್ಭುತ ಅದ್ಭುತ. ಅಪ್ಪಯ್ಯ ಎಲ್ಲರ ಮುಂದೆ ಲಿಕುಚದ ಅರ್ಥವನ್ನ ಹೇಳಿದ್ರು, ತಪ್ಪಾಯ್ತೇನು? ಏನು ತಪ್ಪಿಲ್ಲ ಮಗು. ಸತ್ಯ ಅಂತ ಕಂಡಿದ್ದನ್ನು ಯಾರ ಮುಂದೆ ಹೇಳಿದ್ರೇನು? ಅಪ್ಪಯ್ಯ ನೀವು ಒಪ್ಕೊಳ್ಳೋ ಹಾಗೆ ನಮ್ಮ ಗುರುಗಳೇ ಯಾಕೆ ಒಪ್ಕೊಳ್ಳೋದಿಲ್ಲ? ಓ, ಯಾರು ತೋಟಂತಿಲ್ಲಾಯರೇನು? ಅವರಿಗೆ ಅಚ್ಯುತ ಪ್ರಜ್ಞರು, ತ್ರಿವಿಕ್ರಮ ಪಂಡಿತರು ಹೇಳಿದ್ರೆ ಒಪ್ಪಿಕೊಳ್ಳಬಹುದು. ನಾನು ನೀನು ಹೇಳಿದ್ರೆ ಯಾರು ಕೇಳ್ತಾರೆ? ಇಲ್ಲ ದೊಡ್ಡ ವಿದ್ವಾಂಸನಾಗಬೇಕು, ಇಲ್ಲ ಸನ್ಯಾಸಿ ಆಗಬೇಕು. ದೊಡ್ಡ ವಿದ್ವಾಂಸನಾಗಬೇಕು, ಇಲ್ಲ ಸನ್ಯಾಸಿ ಆಗಬೇಕು. ದೊಡ್ಡ ವಿದ್ವಾಂಸನಾಗಬೇಕು, ಇಲ್ಲ ಸನ್ಯಾಸಿ ಆಗಬೇಕು. ಹೌದು, ಸತ್ಯ ಹೇಳಬೇಕಂದ್ರೆ ಸನ್ಯಾಸಿ ಆಗಬೇಕು. ನಾನು ಸನ್ಯಾಸಿ ಆಗಬೇಕು. ಅಚ್ಯುತ ಪ್ರಜ್ಞರ ಬಳಿಗೆ ಹೋಗಿ ಸನ್ಯಾಸ ದೀಕ್ಷೆ ಪಡೆಯುತ್ತೇನೆ.
ಗುರುಗಳೇ, ನಡಿಲ್ನಾಯರ್ನರ ವಾಸುದೇವ ನಿಮ್ಮನ್ನು ಕಾಣಲು ನಿನ್ನೆ ರಾತ್ರಿಯಿಂದ ಇಲ್ಲೇ ಕಾಯುತ್ತಾ ಇದ್ದಾನೆ. ಹೌದೇ? ಬಾ ಮಗು. ಗುರುಗಳೇ, ನಾನು ಸನ್ಯಾಸಿಯಾಗುತ್ತೇನೆ. ಸನ್ಯಾಸಿ ದೀಕ್ಷೆ ಕೊಡಿ. ಈ ಚಿಕ್ಕ ವಯಸ್ಸಿನಲ್ಲಿ ಹೇಗೆ ಮಗು? ಸತ್ಯ ಹೇಳೋದನ್ನ ಜನ ನಂಬೇಕಾದ್ರೆ ದೊಡ್ಡ ಸ್ಥಾನ ಬೇಕು, ಇಲ್ಲ ಸನ್ಯಾಸಿ ಆಗಬೇಕು ಎಂದು ಹೇಳುತ್ತಾರೆ ನಮ್ಮಪ್ಪ. ಅದಕ್ಕೆ ನಾನು ಸನ್ಯಾಸಿ ಆಗುತ್ತೇನೆ. ಸತ್ಯ ಹೇಳಿ ಜನರನ್ನ ನಂಬಿಸ್ಬೇಕು. ವಾಸು, ಏನ್ ಹೇಳ್ತಾ ಇದೀಯಪ್ಪ? ಗುರುಗಳೇ, ನಮ್ಮ ವಂಶಕ್ಕೆ ಇವನೇ ಒಬ್ಬ ಮಗ. ದಯವಿಟ್ಟು ಇವನನ್ನು ಬಿಟ್ಟುಕೊಟ್ಟು ಬಿಡಿ. ಅಪ್ಪಯ್ಯ, ನಾನು ಸನ್ಯಾಸಿ ಆಗುವುದು ನಿಶ್ಚಿತ. ಬೇಡಪ್ಪ ವಾಸು, ನೀನಿರೋ ಒಬ್ಬನೇ ಮಗ ನಮ್ಗೆ. ತಾಯಿ ಅಪ್ಪಣೆ ಇಲ್ಲದೆ ಸನ್ಯಾಸಿ ಆಗಲಾರೆ. ಹಾಗಾದರೆ ನನಗೆ ಇನ್ನೊಬ್ಬ ತಮ್ಮ ಹುಟ್ಟೋವರೆಗೂ ಸನ್ಯಾಸಿ ಆಗೋದೇ ಇಲ್ಲ. ಅಲ್ಲಿಯ ತನಕ ಗುರುಗಳ ಸೇವೆ ಮಾಡಿಕೊಂಡು ಇಲ್ಲೇ ಇರ್ತೇನೆ. ವಾಸು, ಬೇಡಪ್ಪ. ಹೋಗ್ಲಿ ಬಿಡಿ, ಇದೇ ಅವನ ನಿರ್ಧಾರ ಆದ್ರೆ ಎಲ್ಲಾದರೂ ಚೆನ್ನಾಗಿರಲಿ. ತಾಯಿ ಅನ್ನೋ ಹಮ್ಮು ಇಳಿದು ಹೋಯಿತು. ಹೀಗೆ ವಾಸುದೇವ ದೃಢ ನಿಶ್ಚಯ ತೊಟ್ಟು ಅಚ್ಯುತ ಪ್ರಜ್ಞರ ಬಳಿಯೇ ಇದ್ದ. ಸ್ವಲ್ಪ ಸಮಯದ ನಂತರ ಅವನಿಗೆ ಒಬ್ಬ ತಮ್ಮ ಹುಟ್ಟಿದ. ವಾಸುದೇವನ ಸನ್ಯಾಸ ಸ್ವೀಕಾರ ಕಾಲ ಒದಗಿ ಬಂದಿದೆ. ಇಂದಿನಿಂದ ನಿನ್ನ ಹೆಸರು ಪೂರ್ಣ ಪ್ರಜ್ಞೆ. ಹೀಗೆ ಅತಿ ಎಳೆಯ ವಯಸ್ಸಿನಲ್ಲಿಯೇ ಸನ್ಯಾಸ ದೀಕ್ಷೆ ಪಡೆದು ಪೂರ್ಣ ಎಂದು ಪ್ರಖ್ಯಾತರಾದರು. ತನ್ನ ಅಲೌಕಿಕ ಪ್ರತಿಭೆಯಿಂದ ಈ ಪುಟ್ಟರಲ್ಲಿ ಅನೇಕ ವಿದ್ವಾಂಸರುಗಳನ್ನು ತರ್ಕದಲ್ಲಿ ಸೋಲಿಸಿ ತನ್ನ ಗುರುಗಳ ಪ್ರೀತಿಗೆ ಪಾತ್ರರಾದರು. ಪುಟ್ಟ ವಾಮನನಂತಿದ್ದ ಯತಿ ಬೆಳೆದು ತ್ರಿವಿಕ್ರಮನಾಗಿದ್ದ. ಗುರುಗಳಿಗೆ ಶಿಷ್ಯನ ಮೇಲೆ ಎಣೆಯಿಲ್ಲದ ಪ್ರೀತಿ. ಅವನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ನಿಶ್ಚಯಿಸಿದರು. ಪೂರ್ಣಪ್ರಜ್ಞ, ಇಂದಿನಿಂದ ನೀನು ವೇದಾಂತ ವಿಜ್ಞಾನ ಸಾಮ್ರಾಜ್ಯಾಧಿಪತಿ.
ಆನಂದ ತೀರ್ಥ. ಗುರುಗಳೇ, ಈ ವೇದಾಂತದ ವಿಷಯದಲ್ಲಿ ತಪ್ಪು ತಿಳಿದವರಿಗೆ ತತ್ವವಾದದ ಸರಿಯಾದ ಅರ್ಥ ಮಾಡಲು ದಕ್ಷಿಣದ ತೀರ್ಥಯಾತ್ರೆಗೆ ಅನುಮತಿ ಕೊಡಿ. ಈ ವಯಸ್ಸಿನಲ್ಲಿ ಶ್ರೀಮಠಕ್ಕೆ ಸಾಕಷ್ಟು ಸಂಪತ್ತು ಇದೆ. ತೀರ್ಥಯಾತ್ರೆ ಯಾಕೆ ಬೇಕು? ಮಠ, ಸಂಪತ್ತು, ಅಧಿಕಾರ ಎಲ್ಲವನ್ನು ಬೇರೆ ಯಾರಿಗಾದರೂ ಕೊಡಿ, ನನಗೆ ನಿಮ್ಮ ಅಪ್ಪಣೆ ಕೊಡಿ ಸಾಕು. ಯಾರು ಏನು ಕೇಳಿದರೂ ಕೊಡುತ್ತೇನೆ, ಆದರೆ ನಿನ್ನನ್ನು ಮಾತ್ರ ನಾನು ಬಿಡುವುದಿಲ್ಲ. ನಾವು ಕಾತರಿಸಬೇಕಾದದ್ದು ಆ ಭಗವಂತನಿಗೆ ಮಾತ್ರ. ನಾವು ಕಂಡುಕೊಂಡ ಸತ್ಯವನ್ನು ಜಗತ್ತಿಗೆಲ್ಲ ಸಾರಬೇಡವೆ. ನಾವು ಆಚರಿಸಬೇಕಾದ್ದು ಭಗವಂತನಿಗೆ ಮಾತ್ರ. ಹಾಗೆ ಆಗಲಿ, ನಾನು ನಿನ್ನೊಡನೆ ಬರುತ್ತೇನೆ. ಗುರುಚಿತ್ತ. ಹೀಗೆ ಆಚಾರ್ಯರು ತನ್ನ ಹದಿವರೆಯದಲ್ಲೇ ದಕ್ಷಿಣ ಭಾರತದ ಸಂಚಾರವನ್ನು ಕೈಗೊಂಡರು. ಅನಂತಶಯನ, ಕನ್ಯಾಕುಮಾರಿ, ರಾಮೇಶ್ವರ, ಶ್ರೀರಂಗದಂಥ ಪ್ರಮುಖ ಕ್ಷೇತ್ರಗಳನ್ನು ಸಂದರ್ಶಿಸಿದರು. ಹೋದ ಕಡೆಯೆಲ್ಲ ಪ್ರವಚನಗಳನ್ನು ನಡೆಸಿ ತನ್ನ ತತ್ವವಾದದ ಸಂದೇಶವನ್ನು ತಲುಪಿಸಿದರು. ಕೆಲವು ಸಂಪ್ರದಾಯವಾದಿಗಳಿಂದ ಉಗ್ರವಾದ ವಿರೋಧವೂ ಬಂದಿತು. ಆದರೆ ಯಾವ ಕ್ಷುದ್ರ ಬೆದರಿಕೆಗಳಿಗೂ ಸೊಪ್ಪು ಹಾಕದೆ ಎಲ್ಲವನ್ನು ದಿಟ್ಟತನದಿಂದಲೇ ಎದುರಿಸಿದರು. ನಂತರ ಉಡುಪಿಗೆ ಮರಳಿ ಗೀತಾಭಾಷ್ಯವನ್ನು ರಚಿಸಿದರು. ಅವರ ಜೊತೆಗಿದ್ದ ತ್ರಿವಿಕ್ರಮ ಪಂಡಿತರ ತಮ್ಮ ಶಂಕರ ಪಂಡಿತರು ಅವರ ಗ್ರಂಥಪಾಲರಾದರು. ಅವರ ತಂಗಿಯೇ ಆದ ಕಲ್ಯಾಣಿ ಕೂಡ ಆಚಾರ್ಯರ ತತ್ವವಾದಕ್ಕೆ ಮನಸೋತಿದ್ದರು. ಕಲ್ಯಾಣಿ, ಕಲ್ಯಾಣಿ, ಕಲ್ಯಾಣಿ. ಶಂಕರಣ್ಣ, ಬಂದ್ಬಿಟ್ಯಾ? ಬಾಬಾ, ತಡೆದು ಬಂದಿದ್ಯಾ? ನೀರು ಕೊಡ್ತೇನೆ ತಾಳು. ಚಿಕ್ಕಪ್ಪ, ಚಿಕ್ಕಪ್ಪ, ನಾರಾಯಣ ಶರ್ಮನ್ ಅಹಂ. ಓ ನಾರಾಯಣ, ಹೇಗಿದ್ದೀಯ ಮಗು? ಅಧ್ಯಯನ ಹೇಗಿದೆ? ಚೆನ್ನಾಗಿದೆ ಚಿಕ್ಕಪ್ಪ. ಚಿಕ್ಕಪ್ಪ, ನನಗೆ ಒಂದು ಯಾವುದಾದ್ರೂ ಕತೆ ಹೇಳ್ತೀರಾ? ಇವನಿಗೆ ಕಥೆ ಅಂದ್ರೆ ಮೈಯೆಲ್ಲ ಕಿವಿ. ಚಿಕ್ಕಪ್ಪ ತಡೆದು ಬಂದಿದ್ದಾರೆ, ಸ್ವಲ್ಪ ಇರು. ಸರಿ, ನಾನು ಆಟ ಆಡಕ್ಕೆ ಹೋಗ್ತೀನಿ. ಬರ್ತೀನಿ ಚಿಕ್ಕಪ್ಪ. ಒಳ್ಳೆ ಹುಡುಗ. ಯಾತ್ರೆ ಹೇಗಿತ್ತಣ್ಣ? ಅದ್ಭುತವಾಗಿತ್ತಮ್ಮ, ಅಪೂರ್ವವಾದ ಅನುಭವ. ಹೌದಾ? ಏನಣ್ಣ ಅಂಥ ವಿಶೇಷ? ಆನಂದ ತೀರ್ಥರ ಒಡನಾಟವೇ ಒಂದು ವಿಸ್ಮಯ. ಎಲ್ಲವೂ ಬೆಂಕಿ, ನೀರು ಮತ್ತು ಮಣ್ಣಿನ ಪರಮಾಣುಗಳ ವಿಶಿಷ್ಟ ರಚನೆ. ಈ ಚೌಕಟ್ಟಿನ ಮೂಲ ಅರಿತವನು ಯಾವ ವಸ್ತುಗಳನ್ನು ರೂಪಾಂತರಗೊಳಿಸಬಲ್ಲ. ಹೌದೇ? ಹೌದು, ಇದು ಪವಾಡವಲ್ಲ, ಸಹಜ ವಿಜ್ಞಾನ ಎಂದು ವೇದ ಸೂತ್ರಗಳ ಅರ್ಥ ಹೇಳಿ ನಮ್ಮ ಕಣ್ಣ ತರಿಸಿದರು. ನಾನು ಈಗ ಅವರ ಗ್ರಂಥಪಾಲ. ಇವೆಲ್ಲವೂ ಅವರ ಪುಸ್ತಕ ಸಂಗ್ರಹವು. ಜೋಪಾನವಾಗಿ ಇಟ್ಟಿರಮ್ಮ, ನಾನು ಅನ್ನನ್ನ ನೋಡಿ ಬರುತ್ತೇನೆ. ಹಾಗೆ ಆಗಲಿ ಅಣ್ಣ. ಬೇಗ ಬಂದ್ಬಿಡಿ. ದಕ್ಷಿಣ ಭಾರತದ ಯಾತ್ರೆ ಮುಗಿಸಿ ಬಂದ ಮೇಲೆ ಆನಂದ ತೀರ್ಥರು ಮೊದಲು ಮಾಡಿದ ಕೆಲಸ ಗೀತಾಭಾಷ್ಯ ರಚನೆ. ಅದಾದ ಮೇಲೆ ಉತ್ತರ ಭಾರತದ ಎಲ್ಲೆಡೆ ಸಂಚರಿಸಿ ವೇದ ಧರ್ಮದ ಸಂದೇಶವನ್ನು ಮುಟ್ಟಿಸಬೇಕು ಎಂದು ಬಯಸಿ ಅವರ ಗುರುಗಳ ಬಳಿಗೆ ಅನುಮತಿಗಾಗಿ ಬಯಸಿ ಬಂದರು. ನಿದ್ದೆ ಬರಲಿಲ್ಲವೇ? ಏನು ಕಳವಳ? ಇಲ್ಲ ಗುರುಗಳೇ, ನೀವು ನನ್ನ ಬೇಡಿಕೆಗಳಿಗೆ ಅನುಮತಿ ನೀಡುತ್ತೀರೋ ಇಲ್ಲವೋ ಎನ್ನುವ ಹೊಯ್ದಾಟ. ಮತ್ತೆ ತೀರ್ಥಯಾತ್ರೆಗೆ ತಾನೆ? ಹೌದು, ನಾನು ಬದರಿಕಾಶ್ರಮದಲ್ಲಿ ನರನಾರಾಯಣರ ಆಶ್ರಮ ನೋಡಲು ಮನಸ್ಸು ಹಾತೊರೆಯುತ್ತಿದೆ. ಅಂದ ಹಾಗೆ ನಾನು ಬರುವವರೆಗೂ ಈ ಗೀತಾಭಾಷ್ಯವನ್ನು ಅವಲೋಕಿಸುತ್ತಿರಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾನಿಲ್ಲ, ನನ್ನ ಕೃತಿಯನ್ನು ನೋಡುತ್ತಿರು ಎನ್ನುತ್ತೀಯೇನು? ಹೌದು ಗುರುಗಳೇ. ಹಾಗೆ ಆಗಲಿ, ಶುಭಮಸ್ತು.
ಹೀಗೆ ಆಚಾರ್ಯರಿಗೆ ಬದರಿಯ ಆಕರ್ಷಣೆ. ಹಿಮಾಲಯದ ಕಂದರದಲ್ಲಿ ನರನಾರಾಯಣರ ನೆಲೆ, ವ್ಯಾಸಾಶ್ರಮ ಇವನ್ನೆಲ್ಲ ಕಾಣಬೇಕು. ತಾನು ಬರೆದ ಗೀತಾ ಭಾಷ್ಯವನ್ನು ವೇದವ್ಯಾಸರಿಗೆ ಕಾಣಿಕೆಯಾಗಿ ಅರ್ಪಿಸಬೇಕು ಎಂಬ ಬಯಕೆ ಹೊತ್ತು ತಮ್ಮ ಶಿಷ್ಯರಾದ ಋಷಿಕೇಶ ತೀರ್ಥ, ಸತ್ಯತೀರ್ಥ ಮತ್ತಿತರರೊಂದಿಗೆ ಆಚಾರ್ಯರು ನೇರ ಬದರಿಗೆ ತೆರಳಿದರು. ಅಲ್ಲಿ 48 ದಿನಗಳ ಕಾಷ್ಠಮೌನ, ಶೀತಲ ಗಂಗಾ ಸ್ನಾನ ಅನಂತರ ವೇದವ್ಯಾಸರನ್ನು ನೋಡಲು ವ್ಯಾಸ ಬದರಿಗೆ ಏಕಾಕಿಯಾಗಿ ಹೊರಟರು. ನೀನಾಗಲೇ ಬದ್ರಿಕಾಶ್ರಮಕ್ಕೆ ಬಂದು ಬಿಟ್ಟಿದ್ಯಾ? ನೋಡಿದ್ಯಾ ಪರಿಸರನ? ನಾನು ಒಬ್ಬನೇ ಇಲ್ಲಿ ಅಂತ ಇರ್ತೀನಿ. ನಿನ್ನ ಹಾಗೆ ಯಾರಾದರೂ ಒಬ್ಬರು ಬಂದರೆ ಬಾಯಿ ತುಂಬ ಮಾತಾಡ್ತೀನಿ ಅಷ್ಟೇ. ಅಂದ ಹಾಗೆ ನಿನ್ನ ಜೊತೆ ಬೇರೆಯವರು ಬಂದಿರಬೇಕು ತಾನೇ? ಹಾಂ, ಇವೆಲ್ಲ ನಿನ್ನ ಹಾಗೆ ಕಷ್ಟಪಟ್ಟು ನೋಡಬೇಕು ಅಂತ ಅನಿಸಿಲ್ಲ ಬಿಡು. ಅನ್ನಿಸಿದ್ದು ಇದನ್ನು ನೋಡೋದು ಬಹಳ ಕಷ್ಟನೇ. ಸರಿ, ನೀನು ಹಿಂದಿರುಗಿ ಹೋದ ಮೇಲೆ ಇದನ್ನೆಲ್ಲ ಕಣ್ಣು ಕಟ್ಟೋ ಹಾಗೆ ಅವ್ರಿಗೆಲ್ಲ ವಿವರವಾಗಿ ಹೇಳ್ತೀಯ ತಾನೆ? ಕೇಳಿ ಆನಂದ ಪಡೋರು ಇರ್ತಾರೆ. ಸರಿ, ಇಲ್ಲೆಲ್ಲ ನೋಡಿದ್ದಾಯ್ತಲ್ಲ, ಬರ್ತೀಯೇನೋ ನರನಾರಾಯಣರ ಆಶ್ರಮಕ್ಕೆ? ಅಲ್ಲಿ ಬರೀ ಹೂವಿನ ಸಡಗರ. ಮಾತಾಡಯ್ಯ, ಮಾತಾಡು, ಮೌನ ಬಿಡು. ಇದು ಬಾದರಾಯಣರು ಓಡಾಡಿದ ನೆಲ. ಅವರು ಕಂಡ ಸತ್ಯನೇ ನೀನು ಕಾಣ್ತಾ ಇದ್ದೀಯ. ನೋಡು, ಇದೇ ಬದರಿಕಾಶ್ರಮ, ಇದೇ ನರನಾರಾಯಣರ ಆಶ್ರಮ. ಏನೋ ಮೌನವಾಗಿ ಅನಂತ ರೂಪಾನ ನೋಡ್ಕೊಂತ ಇಲ್ಲೇ ಕುಳಿತು ಬಿಡ್ತೀಯೋ ಏನೋ? ಹೌದು, ನಾನು ನಿಮ್ಮೊಂದಿಗೆ ಇಲ್ಲಿಯೇ ಇದ್ದು ಬಿಡುತ್ತೇನೆ. ಸರಿ, ಹಾಗಾದ್ರೆ ನಾನು ಹೊರಟೆ. ನನಗೆ ಹಸಿವಾಗ್ತಿದೆ ಕಣಯ್ಯ. ನನ್ನ ಹಸಿವನ್ನ ಅಡಗಿಸೋದಕ್ಕೆ ಸಹಾಯ ಮಾಡಯ್ಯ. ಹಾ, ನಿಮ್ಮ ಹಸುವಡಗಿಸುವುದು ನನ್ನ ಮೊದಲ ಕರ್ತವ್ಯ. ಈ ಸುಂದರವಾದ ಸೆಳೆತದಲ್ಲಿ ಸ್ವಲ್ಪ ತಡವಾಯಿತು, ಕ್ಷಮಿಸಿ. ಈಗಲಾದರೂ ಒಪ್ಪಿಕೊಂಡಿಯಲ್ಲ, ಹೊಟ್ಟೆ ತುಂಬ ಊಟ ಮಾಡಬೇಕಯ್ಯ. ನಿನಗೆ ಬರುವ ದಾರಿಯನ್ನು ತೋರಿಸಿದ್ದೀನಿ, ಯಾವಾಗ ಬೇಕಾದರೂ ಬರಬಹುದು. ಹಾ, ನಿಮ್ಮ ಅಡುಗೆ ಸಿದ್ಧವಾಗಿದೆ, ತಗೊಳ್ಳಿ. ಆಹಾ, ಬಹಳ ಚೆನ್ನಾಗಿ ಅಡಿಗೆ ಮಾಡಿದ್ಯಾ, ನನಗೆ ತೃಪ್ತಿ ಆಯ್ತು. ಹಾ, ಈಗ ಗೊತ್ತಾಯ್ತು, ನೀನಿನ್ನು ಹೊರಡು. ನಾನು ಹೇಳಿದ್ದು ಮರಿಬೇಡ, ನೀನು ಮಾಡುವ ಕೆಲಸ ತುಂಬಾ ಇದೆ. ಇಲ್ಲ ತಾತ, ನೀವು ಹೇಳಿದ ಹಾಗೆ ಮಾಡುತ್ತೇನೆ. ನಾನು ಮತ್ತೆ ಬರುತ್ತೇನೆ. ಆನಂದ ತೀರ್ಥರು ಬದರಿಕಾಶ್ರಮ ಮುಗಿಸಿಕೊಂಡು ಬದರಿಯಲ್ಲಿಯೇ ಬ್ರಹ್ಮಸೂತ್ರ ಭಾಷ್ಯದ ರಚನೆ ಮಾಡಿದರು. ಮತ್ತೆ ಉಡುಪಿಗೆ ಮರಳಿ ಬಂದರು. ಅಚ್ಯುತ ಪ್ರಜ್ಞರಿಗೆ ಶಿಷ್ಯನ ಮೇಲೆ ಪ್ರೇಮ ಇನ್ನೂ ಹೆಚ್ಚಾಗಿತ್ತು. ಆದರೂ ಅವರಿಗೆ ಆಚಾರ್ಯರ ತತ್ವವಾದದ ಮೇಲೆ ಪೂರ್ತಿಯಾಗಿ ವಿಶ್ವಾಸ ಬಂದಿರಲಿಲ್ಲ. ಅವರನ್ನು ಇನ್ನೂ ಚಿಕಿತ್ಸೆಯ ದೃಷ್ಟಿಯಿಂದಲೇ ನೋಡುತ್ತಿದ್ದರು. ಗುರುಗಳೇ, ಹೇಳಿ ಕಳಿಸಿದ್ದರಂತೆ? ಹೌದು, ನೀನು ಬರೆದ ಬ್ರಹ್ಮಸೂತ್ರ ಭಾಷ್ಯ ಓದಿದೆ. ಹಿಂದಿನ ಎಲ್ಲ ಭಾಷ್ಯಗಳಿಗಿಂತ ತೀರಾ ಭಿನ್ನವಾಗಿದೆ. ಹೌದು, ನಾವು ಇನ್ನೊಬ್ಬರ ತಲೆಯಲ್ಲಿಯೇ ಬದುಕಬೇಕೆ? ನಾನು ನನ್ನದಾಗಿ ಕಂಡುಕೊಂಡ ಸತ್ಯವನ್ನು ಹೇಳಬಾರದೆ? ಹೇಳಬೇಕು ನಿಜ, ಆದರೆ ನಮ್ಮ ಪಾಂಡಿತ್ಯ ಸತ್ಯ ಎಂಬ ಭರವಸೆ ಬಂದಾಗ, ಪೂರ್ಣತೆಯ ಅನುಭವ ಬಂದಾಗ ಖಂಡಿತ ಹೇಳಬೇಕು.
ಸಾಪೇಕ್ಷ ವಸ್ತು. ಈ ಜಗತ್ತಿನಲ್ಲಿ ಯಾವುದೂ ಪೂರ್ತಿಯಾಗಿ ಪೂರ್ಣವಲ್ಲ, ಎಲ್ಲವೂ ಅದರದರ ಮಟ್ಟಿಗೆ ಪೂರ್ಣ. ಹಲವು ಗಾತ್ರದ ಪಾತ್ರೆಗಳಿರುತ್ತವೆ, ನೀರು ತುಂಬಿದಾಗ ತುಂಬಿಕೊಳ್ಳುತ್ತವೆ. ಕೆರೆ, ಬಾವಿ, ನದಿ ಕೂಡ ಹಾಗೆ, ಎಲ್ಲವೂ ಅದರ ಗಾತ್ರಕ್ಕೆ ಪೂರ್ಣ, ಆದರೆ ಎಲ್ಲವೂ ಅಪೂರ್ಣ. ತುಂಬಿಸಿದ ನೀರಿಗಿಂತ ಮಿಕ್ಕ ನೀರೇ ಹೆಚ್ಚು. ಅದರಂತೆಯೇ ಈ ಜಗತ್ತು, ಅದರಂತೆಯೇ ಈ ಜೀವ. ಅನಂತವಾದ ಪೂರ್ಣತೆ ಆ ಭಗವಂತನದು ಮಾತ್ರ. ಅನಂತವಾದ ಪೂರ್ಣತೆ ಆ ಭಗವಂತನದು ಮಾತ್ರ. ಈ ಪೂರ್ಣತೆಗಳೆಲ್ಲ ಮತ್ತೆ ಬರಿದಾಗುವಂಥವು, ಅನಿತ್ಯ, ಅದಕ್ಕೆಂದೇ ಅಸತ್ಯ. ಅನಿತ್ಯ ಹೌದು, ಆದರೆ ಅಸತ್ಯವಲ್ಲ. ಬದಲಾವಣೆ ಸತ್ಯವಾದರೆ ಬದಲಾಗುವ ವಸ್ತುವೂ ಸತ್ಯವೇ. ವಸ್ತುವೇ ಇಲ್ಲವಾದರೆ, ಬದಲಾವಣೆಯೇ ಇಲ್ಲವಾದರೆ ವಸ್ತುವೂ ಇಲ್ಲ. ಗಿಡ ಚಿಗುರುತ್ತದೆ, ಹೂವು ಬಿಡುತ್ತದೆ, ಮೊಗ್ಗು ಅರಳುತ್ತದೆ, ಬಾಡುತ್ತದೆ, ಉದುರು ಬೀಳುತ್ತದೆ. ಇದು ಶಾಶ್ವತವಲ್ಲದಿದ್ದರೂ ಸತ್ಯವಲ್ಲವೇ? ಅನಿತ್ಯ ಅಸತ್ಯವೂ ಅಲ್ಲ. ಈ ಜೀವನ ಒಂದು ಕಡಲು ಇದ್ದಂತೆ. ಕಡಲು ಇದೆ, ಹಿಂದೆ ಅಲೆಗಳೂ ಇವೆ. ಎಲ್ಲವೂ ಸತ್ಯ, ಎಲ್ಲವೂ ಭಿನ್ನ. ಒಂದು ಎರಡಲ್ಲ, ಎರಡು ಒಂದಲ್ಲ. ಈ ಮಾತು ವೇದದಲ್ಲೂ ಬಂದಿದೆ. ಈ ಜೀವರೆಂಬ ನದಿಗಳೆಲ್ಲ ಭಗವಂತನೆಂಬ ಕಡಲಿನಲ್ಲಿ ಒಂದಾಗಿ ಬಿಡುತ್ತಾರಲ್ಲ, ಒಂದೇ ಎರಡಾಯಿತು, ಎರಡೇ ಒಂದಾಯಿತು. ನದಿಗಳೆಲ್ಲ ಕಡಲನ್ನು ಸೇರಿ ಒಂದಾಗಲಿಲ್ಲ, ಬೆರೆತುಕೊಂಡವು. ಹಾಲು ನೀರಾಗಲಿಲ್ಲ, ನೀರು ಹಾಲಾಗಲಿಲ್ಲ, ಯಾವುದೂ ಒಂದಾಗಲಿಲ್ಲ. ಸಾವಿರಾರು ಬಗೆಯ ಮರಗಳು, ಸಾವಿರಾರು ಎಲೆಗಳು, ಒಂದರಂತೆ ಇನ್ನೊಂದಿಲ್ಲ. ವೈವಿಧ್ಯ ಸಹಜ ಧರ್ಮ. ಅದರಂತೆಯೇ ಈ ಜೀವರು. ನಿಮ್ಮಂತೆ ನಾನಾಗುವುದಾಗಲಿ, ನನ್ನಂತೆ ನೀವಾಗುವುದಾಗಲಿ ಪೂರ್ಣತೆಯಲ್ಲ. ನಾನು ಪೂರ್ಣವಾಗಿ ನನ್ನಂತೆ ಆಗುವುದು ನನ್ನ ಮೋಕ್ಷ. ಇದು ವಾದವಲ್ಲ, ಅನುಭವದ ಸತ್ಯ. ಆದರೆ ನಮ್ಮ ಅನುಭವವೇ ನಮಗೆ ಮೋಸ ಮಾಡಬಾರದೇಕೆ? ಹಾವು ಎಂದು ಗ್ರಹಿಸಿದ್ದು ಹಗ್ಗವಾಗಿ ಬಿಡಬಹುದು. ಈ ವಿಶ್ವವೂ ಹಾಗೆ. ಒಬ್ಬ ಕತ್ತಲೆಯಲ್ಲಿ ಹೋಗುತ್ತಿರುತ್ತಾನೆ. ದೂರದಲ್ಲಿ ಯಾವುದೋ ಒಂದು ವಸ್ತು ಬಿದ್ದಿದೆ. ಮನಸ್ಸು ಗ್ರಹಿಸಿತು ಅದನ್ನು ಹಾವು ಎಂದು. ಆದರೆ ಬುದ್ಧಿ ಅಲ್ಲಿಗೆ ನಿಲ್ಲಲಿಲ್ಲ, ಪರೀಕ್ಷಿಸಿತು. ಮನಸ್ಸಿನ ಗೊಂದಲಕ್ಕೆ ಬುದ್ಧಿಯ ತೀರ್ಮಾನ. ಹಾವಲ್ಲ ಹಗ್ಗ ಎಂದು ತೀರ್ಮಾನಿಸಿತು ಬುದ್ಧಿ. ಆದರೆ ಈ ಪ್ರಪಂಚದ ಬಗ್ಗೆ ಮನಸ್ಸಿಗೆ ಸಂಶಯವೇ ಇಲ್ಲ. ಕೇವಲ ಬೌದ್ಧಿಕ ತರ್ಕದಿಂದ ನೀವು ಸಂಶಯವನ್ನು ಸೃಷ್ಟಿಸಿಕೊಂಡಿರಿ. ಈ ಬುದ್ಧಿಯ ಭ್ರಮೆ ಭಯಾನಕ. ಈ ಬುದ್ಧಿಯ ಭ್ರಮೆಗೆ ಪರಿಹಾರವೇ ಇಲ್ಲವೇ? ಒಬ್ಬ ಹಾವನ್ನೇ ಕಂಡಿಲ್ಲ ಎಂದಿಟ್ಟುಕೊಳ್ಳಿ. ಅವನು ಹಾವನ್ನು ಕಂಡು ಹಗ್ಗ ಎಂದು ಭ್ರಮಿಸಲು ಸಾಧ್ಯವೇ? ನಿಜವಾದ ಹಾವನ್ನು ಕಂಡಿದ್ದರೆ ತಾನೇ ಹಾವಂತೆ ಬಿದ್ದಿರುವ ಹಗ್ಗವನ್ನು ಕೊಂಡು ಭ್ರಮಿಸಲು ಸಾಧ್ಯ. ಬೇರೊಂದು ಸತ್ಯವಾದ ಜಗತ್ತನ್ನು ಕಂಡಿದ್ದರೆ ತಾನೇ ಈ ಜಗತ್ತು ಭ್ರಮೆ ಎನ್ನುವುದು. ಸತ್ಯವೇ ಇಲ್ಲ ಎಂದ ಮೇಲೆ ಅಸತ್ಯವೂ ಇಲ್ಲ. ಈ ತರ್ಕವು ಒಂದು ಬೌದ್ಧಿಕ ಕ್ರಿಯೆ. ಈ ತಾಕಲಾಟದಲ್ಲಿ ಅನುಭವ ಅಗಮ್ಯವಾಗಿ ಬಿಡುತ್ತದೆ. ಇಲ್ಲ, ಬುದ್ಧಿ ಮನಸ್ಸುಗಳಾಚೆ ಆತ್ಮಸಾಕ್ಷಿ ಇದೆ. ಬಾಯಾರಿಕೆ ಎನ್ನುತ್ತೇವೆ, ನೀರು ಕುಡಿದಾಗ ತೃಪ್ತಿಯಾಯಿತು ಎನ್ನುತ್ತೇವೆ. ಈ ಅನುಭವದ ಸಾಕ್ಷಾತ್ಕಾರ ಎಂದೆಂದಿಗೂ ಸತ್ಯ. ಸುಖ ದುಃಖಗಳನ್ನು ಗ್ರಹಿಸುವ ಆತ್ಮಶಕ್ತಿ ಈ ಜಗತ್ತನ್ನು ಎಂದೂ ಸುಳ್ಳೆಂದು ಒಪ್ಪುವುದಿಲ್ಲ. ನಾವೆಲ್ಲರೂ ಒಂದೇ ಆತ್ಮದ ಪ್ರತಿಬಿಂಬಗಳಲ್ಲವೇ? ಬಿಂಬ ಬೇರೆಯಲ್ಲ, ಪ್ರತಿಬಿಂಬ ಬೇರೆಯಲ್ಲ. ಆದರೆ ಅನುಭವ ಬೇರೆ ಬೇರೆ. ಒಂದೇ ಆತ್ಮ, ಅನುಭವ ಬೇರೆ ಎಂದಾಗ ಆ ಅನುಭವಗಳೆಲ್ಲವೂ ಸುಳ್ಳಾಗುವುದಿಲ್ಲವೇ? ಒಂದು ದೀಪವಿದೆ, ಮುಂದೆ ಹಲವಾರು ಕನ್ನಡಿಗಳಿವೆ. ಕನ್ನಡಿಯ ತುಂಬ
ದೀಪದ ಪ್ರತಿಬಿಂಬ. ಒಂದು ಬಿಂಬ ಹಲವಾರು ಪ್ರತಿಬಿಂಬ. ಕನ್ನಡಿಯಲ್ಲಿ ಕಾಣುವುದು ನನ್ನ ಪ್ರತಿಬಿಂಬ, ನಾನಲ್ಲ. ಆದರೆ ಬಿಂಬವಿಲ್ಲದೆ ಪ್ರತಿಬಿಂಬವಿಲ್ಲ. ಪ್ರತಿಬಿಂಬ ಬಿಂಬದ ಅಧೀನ. ಆ ಭಗವಂತ ಬಿಂಬ, ನಾವೆಲ್ಲರೂ ಅವನ ನೆರಳುಗಳು. ಪ್ರತಿಬಿಂಬದ ಗುಣಮಟ್ಟ ಪರಿಸರ ಬೇರೆಯಾದಂತೆ ಪ್ರತಿಫಲನವೂ ಬೇರೆಯಾಗುತ್ತದೆ. ಕನ್ನಡಿ ಸ್ವಚ್ಛವಾಗಿದ್ದರೆ ಪ್ರತಿಫಲನವೂ ಸ್ವಚ್ಛ, ಮಸುಕಾಗಿದ್ದರೆ ಪ್ರತಿಫಲನವೂ ಮಸುಕು. ಈ ಜೀವನೂ ಹಾಗೆ. ಹೌದೋ ಅಲ್ಲವೋ ನೀವೇ ಯೋಚಿಸಿ ಹೇಳಿ. ಹೌದು, ನೀನು ಹೇಳುವುದು ಸತ್ಯ. ನಿನ್ನ ತತ್ವವಾದ ನನ್ನ ಮನಸ್ಸಿನ ಗೊಂದಲಗಳನ್ನೆಲ್ಲ ದೂರ ಮಾಡಿದೆ. ನಾವೆಲ್ಲರೂ ಆ ಮೂಲಬಿಂಬದ ಪ್ರತಿಬಿಂಬಗಳೇ. ವೈವಿಧ್ಯ ಸಹಜ ಧರ್ಮ. ಪ್ರತಿಬಿಂಬ ಬಿಂಬದ ಅಧೀನ, ಪ್ರತಿಬಿಂಬ ಬಿಂಬದ ಅಧೀನ, ಪ್ರತಿಬಿಂಬ ಬಿಂಬದ ಆನಂದತೀರ್ಥರು ತಮ್ಮ ಪ್ರತಿಭಾ ವಿಶೇಷದಿಂದ ತಮ್ಮ ಗುರುಗಳ ಮನಸ್ಸನ್ನು ಗೆದ್ದರು. ಪಾಠ ಪ್ರವಚನ ಮಾಡುತ್ತಾ ಅನೇಕ ಗ್ರಂಥಗಳನ್ನು ರಚಿಸಿದರು. ಉಪನಿಷತ್, ಭಾಷಣ ಹಾಗೂ ಅನೇಕ ಪ್ರಕರಣ ಗ್ರಂಥಗಳನ್ನು ರಚಿಸಿದರು. ಅವರಿಗೆ ಅನೇಕ ಜನ ಶಿಷ್ಯರಾದರು. ಪಡುಗಡಲಿನಲ್ಲಿ ಸಿಕ್ಕ ಮುದ್ದಾದ ಕಡಗೋಲು ಕೃಷ್ಣನನ್ನು ತಂದು ಉಡುಪಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದರು.
ಕಂಡುಕೊಂಡ ಈ ಸತ್ಯವನ್ನು ಜಗತ್ತಿನಲ್ಲೆಲ್ಲ ಸಾರಬೇಕು. ದಯವಿಟ್ಟು ನಿಮ್ಮ ಅನುಜ್ಞೆ ಬೇಕು. ಶುಭವಸ್ತು. ಹಾಗೇ ಆಗಲಿ. ಆಚಾರ್ಯರು ಹೀಗೆ ಮತ್ತೊಮ್ಮೆ ದೇಶ ಸಂಚಾರಕ್ಕೆ ಹೊರಟರು. ಮರಳಿ ಉಡುಪಿಗೆ ಬರುವ ಹೊತ್ತಿಗೆ ಗುರುಗಳಾದ ಅಚ್ಯುತ ಪ್ರಜ್ಞರು ದೈವಾಧೀನರಾಗಿದ್ದರು. ಅಷ್ಟು ಹೊತ್ತಿಗೆ ಅವರಿಗೆ ಅನೇಕ ಶಿಷ್ಯ ಸಂಪತ್ತು ಬೆಳೆದಿತ್ತು. ಅವರಲ್ಲಿ ಮುಖ್ಯರಾದ ಯತಿ ಶಿಷ್ಯರುಗಳೆಂದರೆ ಋಷಿಕೇಶ ತೀರ್ಥರು, ನರಹರಿ ತೀರ್ಥರು, ಜನಾರ್ದನ ತೀರ್ಥರು, ಉಪೇಂದ್ರ ತೀರ್ಥರು, ವಾಮನ ತೀರ್ಥರು, ವಿಷ್ಣು ತೀರ್ಥರು, ರಾಮತೀರ್ಥರು, ಅಧೋಕ್ಷಿತ ತೀರ್ಥರು ಹಾಗೂ ಪದ್ಮನಾಭ ತೀರ್ಥರು. ಇದಲ್ಲದೆ ಅನೇಕ ಮಂದಿ ಗೃಹಸ್ಥ ಸನ್ಯಾಸಿಗಳೂ ಇದ್ದರು. ಅವರಲ್ಲಿ ಲಿಕುಚ ವಂಶರಾದ ತ್ರಿವಿಕ್ರಮ ಪಂಡಿತರು, ಶಂಕರ ಪಂಡಿತರು, ನಾರಾಯಣ ಪಂಡಿತರು, ವಾಮನ ಪಂಡಿತರು ಆಚಾರ್ಯರಿಗೆ ವಿಶೇಷವಾದ ಸೇವೆಯನ್ನು ಸಲ್ಲಿಸಿದರು. ಪದ್ಮನಾಭ ತೀರ್ಥ, ಋಷಿಕೇಶ ತೀರ್ಥ, ತ್ರಿವಿಕ್ರಮ ಪಂಡಿತರೇ, ನಿಮ್ಮಂತಹ ತತ್ವನಿಷ್ಠರಾದ ಕೈಯಲ್ಲಿ ನನ್ನ ವೇದಾಂತ ಸಾಮ್ರಾಜ್ಯ ಸುರಕ್ಷಿತವಾಗಿದೆ. ಇನ್ನು ನಾನು ಹೊರಡುವ ಕಾಲ ಬಂದಿದೆ. ನಾನು ಬಂದ ಕಾರ್ಯ ಮುಗಿಯಿತು. ನನಗೆ ಮತ್ತೆ ಬದರಿಕಾಶ್ರಮಕ್ಕೆ ಹೋಗುವ ಆಸೆಯಾಗಿದೆ. ಆಚಾರ್ಯರೇ, ನಿಮ್ಮ ಅನುಗ್ರಹ ನಮ್ಮ ಮೇಲೆ ಹೀಗೇ ಇರಲಿ. ನನ್ನದು ಒಂದು ಭಿನ್ನತ. ನಿಮ್ಮ ಇಡೀ ತತ್ವವಾದದ ಸಂದೇಶ ಜನಸಾಮಾನ್ಯರಿಗೆ ತಿಳಿಯುವಂತಾಗಬೇಕು. ಪಂಡಿತರೇ, ನನ್ನ ತತ್ವವಾದದ ಸಂದೇಶ ಇಷ್ಟೇ. ಕುರುಭುಂಶ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯಾ ಸತತಂ. ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ಪಿತೃ ಮಾತೃಗತಿ. ನಿನ್ನ ಪಾಲಿನ ಕರ್ಮ ಮಾಡು, ಬಂದುದನ್ನು ಹರಿಯ ಕರುಣುಗಳರಿವು ತಪ್ಪದಿರಲಿ. ಹರಿಯ ಪರದೈವತವು, ಹರಿಯ ಗುರು ವಾಸರೆಯು, ಹರಿಯೊಬ್ಬನೇ ಜಗದ ತಾಯಿ ತಂದೆ. ತದರಂಬವು ಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ವಿಷಪದೆ. ಸಾಕು ಮಾಡಿ ಲೋಕದ ಕಾಕು ವಾರ್ತೆಯ ಚಿಂತೆ, ನೆಲೆಗೊಳಿಸಿ ಬಗೆಯನ್ನು ಹರಿಯ ಚರಣಗಳಲ್ಲಿ. ಆಚಾರ್ಯರೇ, ನಿಮ್ಮ ಈ ಸಿದ್ಧಾಂತ ಆಚಂದ್ರಾರ್ಕವಾಗಿ ಉಳಿಯಬೇಕು. ಋಷಿಕೇಶ ತೀರ್ಥ, ಭಯಪಡಬೇಡ. ಸತ್ಯ ಎಂದೂ ಮರೆಮಾಚುವುದಿಲ್ಲ. ಕಾಲಕಾಲಕ್ಕೆ ಅನೇಕ ಮಹನೀಯರು ಬಂದು ಈ ತತ್ವವಾದವನ್ನು ಮುಂದುವರೆಸುತ್ತಾರೆ. ನೀನೇ ಬರೆದಿದ್ದ ನಮ್ಮ ಗ್ರಂಥವನ್ನು ಕಾಲಾಂತರದಲ್ಲಿಯಾದರೂ ಮಹನೀಯನೊಬ್ಬ ಬಂದು ಆವಿಷ್ಕರಿಸುತ್ತಾನೆ. ಅಂತಹವನ ಕೀರ್ತಿ ಚಿರಸ್ಥಾಯಿಯಾಗುತ್ತದೆ. ನಿಮಗೆಲ್ಲರಿಗೂ ಮಂಗಳವಾಗಲಿ. ನಿಮಗೆಲ್ಲರಿಗೂ ಮಂಗಳವಾಗಲಿ. ಹೀಗೆ 79 ವರ್ಷಗಳ ಆಚಾರ್ಯರ ಒಟ್ಟು ಜೀವಿತ ಕಾಲ ವಿವಿಧ ಚಟುವಟಿಕೆಗಳಿಂದ ತುಂಬಿತು. ತನ್ನ ಜೀವಿತದ ಉದ್ದೇಶ ಈಡೇರಿತು ಎಂದಾಗ ಈ ತತ್ವವಾದದ ಪರಂಪರೆಯನ್ನು ಮುಂದುವರಿಸುವ ಹೊಣೆಯನ್ನು ತನ್ನ ಶಿಷ್ಯರ ಹೆಗಲ ಮೇಲೆ ಹೊರಿಸಿ ತಾನು ಏಕಾಕಿಯಾಗಿ ನಿರ್ಲಿಪ್ತ ನಿಶ್ಚಿಂತೆಯಿಂದ ಬದರಿಗೆ ತೆರಳಿದರು. ಅವರು ಹೀಗೆ ಬದರಿಗೆ ತೆರಳಿದ ದಿನ ಕಲಿಯ ವರ್ಷ 4418 ಪಿಂಗಳ ಸಂವತ್ಸರದ ಮಾಘ ಶುದ್ಧ ನವಮಿ, ಕ್ರಿಸ್ತ ಶಕ 1318. ಇಂದಿಗೂ ಈ ದಿನದಂದೇ ಮಧ್ವನವಮಿಯಂದು ಅವರ ಪುಣ್ಯತಿಥಿಯನ್ನು ಆಚರಿಸುತ್ತಾರೆ.
ಆಯಿತು ಅಂತ ಭಾವಿಸ್ತೀನಿ. ಇರೋರೆಲ್ಲ ಎಷ್ಟು ಚಿರರು ಅಂತ ಹೇಳಕ್ಕಾಗಲ್ಲ. ಕೇವಲ 2 ವಾರದಲ್ಲಿ ಜಸ್ಟ್ ವಿತಿನ್ 2 ವೀಕ್ಸ್ ಪ್ರಿಪೇರ್ ಆಗಿದ್ದಾರೆ ಎಲ್ಲರೂ. ಎಲ್ಲದಕ್ಕೂ ಸಾಧ್ಯವಾದಂತಹ ನಮ್ಮ ಕಿರಣ್ ಆಚಾರ್ ಅವರ ಒತ್ತಾಸೆಯಿಂದ ಈ ನಾಟಕ ಅವರು ನಮ್ಮನ್ನು ಮುಂದುವರಿಸಿಲ್ಲ ಅಂದರೆ ಇದು ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಅವರಿಗೆ ಮತ್ತೆ ಮತ್ತೆ ಅನಂತ ನಮಸ್ಕಾರಗಳು. ಸೊ ಈಗ ಪಾತ್ರ ಪರಿಚಯ. ಅಚ್ಯುತ ಪ್ರಜ್ಞರ ಪಾತ್ರದಲ್ಲಿ ಪವನ್ ನಟ್ಟೇರು, ಆ ಉಪನ್ಯಾಸದ ಶ್ರೋತೃವರ್ಗದ ಪಾತ್ರದಲ್ಲಿ ಶ್ರೀಮತಿ ಸುಂದರ, ಪಂಡಿತಾಚಾರ್ಯರ ತಂಗಿಯಾದಂತಹ ಸ್ಮಿತಾ ಪವಮಾನ, ನಾರಾಯಣ ಪಂಡಿತಾಚಾರ್ಯ ಮಗು ಮಾಧವ್, ವೇದವ್ಯಾಸರ ಪಾತ್ರದಲ್ಲಿ ಶ್ರೀಕಾಂತ್ ಅವರು ಡಬಲ್ ಆಕ್ಟಿಂಗ್ ಮಾಡಿದ್ರು. ಕೊನೆಯಲ್ಲಿ ಒಬ್ರು ಬರ್ಲಕ್ಕಾಗ್ಲಿಲ್ಲ ಅಂತ ಇದ್ದಿದ್ದ ಪಾಪ ಅವರು ಅಚ್ಯುತ ಪ್ರಜ್ಞರ ಶಿಷ್ಯರಾಗಿ ಸೇವಕರಾಗಿ ಅವರು ನಿರ್ವಹಿಸಿದ್ದಾರೆ. ಮತ್ತು ತ್ರಿವಿಕ್ರಮ ಪಂಡಿತಾಚಾರ್ಯರಾಗಿ ಆನಂದರವರು, ಶಂಕರ ಪಂಡಿತರಾಗಿ ರವಿ ಜಗನ್ನಾಥ್ ಅವರು, ಮತ್ತೆ ನಮ್ಮ ಮುಖ್ಯವಾಗಿ ನಿರೂಪಕಿಯಾಗಿ ದಯವಿಟ್ಟು ಮುಂದೆ ಬನ್ನಿ ವರದಾ ಅವರು ಮತ್ತೆ ಪ್ರಜ್ಞಾ ಅವರು. ಪಾಪ ಅವರಿಬ್ಬರು ಹಿಂದೆ ತುಂಬಾ ಗೋಳಗೊಂಡಿದ್ದೀನಿ, ಹಿಂದೆ ನೀವೇ ಮ್ಯೂಸಿಕ್ ಎಲ್ಲ ಪ್ಲೇ ಮಾಡಬೇಕು ಅಂತ ಹೇಳಿ ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವ್ರಿಗೂ ಅನಂತ ಧನ್ಯವಾದಗಳು. ಮತ್ತೆ ಶ್ರೋತೃವರ್ಗದಲ್ಲಿ ಮೊದಲವರಾದ ಇನ್ನೊಬ್ಬರು ವಿನಯ್ ಅವರು, ಮತ್ತೆ ಯುವಕ ಆನಂದ ತೀರ್ಥರಾಗಿ ಮುಕುಂದ್ ಅವರು, ಮತ್ತೆ ಇನ್ನೊಬ್ಬ ಶ್ರೋತೃವರ್ಗದವರಾಗಿ ವೆಂಕಟೇಶ್ ಅವರು, ಮತ್ತೆ ಋಷಿಕೇಶ ತೀರ್ಥರಾಗಿ ರವಿ ಜೋಶಿ ಅವರು, ಮತ್ತೆ ವಾಸುದೇವನ ತಂದೆ ತಾಯಿಯಾಗಿ ಅಭಿನಯಿಸಿದವರು ನಮ್ಮವರಾದ ಶ್ರೀಧರ್ ಅವರು, ಬಾಲಕ ವಾಸುದೇವನಾಗಿ ಪ್ರಚೇತಸ್ ಪವಮಾನ, ಮತ್ತೆ ವಾಸುದೇವನ ತಂಗಿಯಾಗಿ ನಟಿಸಿದ್ದವರು ಕಲ್ಯಾಣಿಯಾಗಿ ನಟಿಸಿದ್ದವರು ಅನಘಾ ನಟಿಸಿದವರು. ಮತ್ತೆ ನಿಮ್ಮವರೆಲ್ಲ ನಾನು ಪವಮಾನ ಹೊರವನ್ನು ಹೇಳಿ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಆನಂದ ತೀರ್ಥರ ಒಂದು ಏನು ನಾಟಕ, ಆಚಾರ್ಯ ಬಂಧುಗಳ ನಾಟಕ ಬಂದಂಜಿಯವರು ಸಣ್ಣ ಕೃತಿಯಲ್ಲಿ ಒಂದು ನಾಟಕ ರೂಪದಲ್ಲಿ ಕೂಡ ಮಾಡಿದ್ದನ್ನು ಆಧಾರವಾಗಿ ಇಟ್ಟುಕೊಂಡು ಪವಮಾನ್ ಅವರು ಬಹಳ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಅದು ಅವರೇ ತಿಳಿಸಿದಂತೆ 2 ವಾರದಲ್ಲಿ ಇಷ್ಟೊಂದು ಪೂರ್ವ ತಯಾರಿ ಹೆಚ್ಚು ಇಲ್ಲದೆ ಸಹಜವಾಗಿ ಹೆಚ್ಚಿನದಾಗಿ ಒಳ್ಳೆ ಚೆನ್ನಾಗಿ ಮೂಡಿಬಂದಿದೆ. ಏನು ತಿಳಿಬೇಕು ಜನರಿಗೆ ಆ ವಾದ ವಿವಾದದ ವಿಷಯ. ನಾನೊಂದು ಪ್ರೇಕ್ಷಕನಾಗಿ 2 ಮಾತು ಹೇಳ್ತೇನೆ. ಇವರು ತ್ರಿವಿಕ್ರಮ ಪಂಡಿತ ಅಚ್ಯುತ ಪ್ರೇಕ್ಷರ ಒಂದು ಅಭಿನಯ ಬಹಳ ಸ್ವರಸವಾಗಿ ಮೂಡಿಬಂದಿದೆ. ಹಾಗೆ ಮಧ್ವಾಚಾರ್ಯರ ಮಾತುಗಳು, ಅವರ ಹಾವಭಾವಗಳು ಕೂಡ ಅಷ್ಟೇ ಚೆಂದವಾಗಿ ಬಂದಿದೆ. ಮತ್ತೆಲ್ಲರೂ ಕೂಡ ಅಭಿನಯದಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿ ಯಶಸ್ಸು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಎಲ್ಲರೂ ಕೂಡ ನಮ್ಮ ಮಠದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಮೆಚ್ಚಿಕೊಂಡ ನಿಮಗೆಲ್ಲರೂ ಕೂಡ ನೋಡಿದ ನಿಮಗೆಲ್ಲರೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಇದು ನಮ್ಮ ಬನ್ನಂಜೆ ವಿಶ್ವನಮನ ಕಾರ್ಯಕ್ರಮದಲ್ಲಿ ಬಹಳ ಅತ್ಯುತ್ತಮವಾದ ಕಾರ್ಯಕ್ರಮ. ನಾವು ನಾಟಕವನ್ನು ಇಲ್ಲೇ ನಾವು ಕಾಣ್ತಾ ಇದ್ದೇವೆ. ಬಹಳ ಒಂದು ಶ್ರದ್ಧೆಯಿಂದ ಮಾಡಿದ್ದೇನೆ. ಬನ್ನಂಜೆಯವರಿಗೆ ಕೂಡ ಬಹಳ ಖುಷಿಯಾಗುವಂತಹ ವಿಷಯ. ಹಾಗಾಗಿ ಅವರ ಒಂದು ವಿಷಯ ಎಷ್ಟು ಸಹಜವಾಗಿ ಕಠಿಣವಾಗಿರ್ತಕ್ಕಂಥ ತತ್ವಗಳನ್ನು ಕೂಡ ಸುಲಭವಾದ ಮಾತುಗಳಲ್ಲಿ ಅದನ್ನು ಹೇಗೆ ವಿವರಿಸಿದ್ದಾರೆ ಎಂಬುದನ್ನು ಕೂಡ ಅವರು ಸ್ಪಷ್ಟವಾಗಿ ಜನರಿಗೆ ಅರ್ಥ ಆಗುವ ಭೇದ ಇದರ ಬಗ್ಗೆ ಸಮುದ್ರ ಎಲ್ಲವನ್ನು ಕೂಡ ದೃಷ್ಟಾಂತವನ್ನು ಬಹಳ ಮಾರ್ಮಿಕವಾಗಿ ಅವರ ಹಾವಭಾವದ ಒಂದು ಒಳ್ಳೆಯ ಪ್ರದರ್ಶನ ಕೂಡ ಇತ್ತು. ಹಾಗಾಗಿ ಎಲ್ಲರಿಗೂ ಮನಮುಟ್ಟುವಂತೆ ಆ
ಆಗಿದೆ. ನಮಗೆ ಖಂಡಿತ ಕೂಡ ಬಹಳ ಹೆಮ್ಮೆಯ ವಿಷಯ. ನಾವು ಅಮೆರಿಕದ ಎಲ್ಲ ಮಠಗಳಲ್ಲಿ ಕೂಡ ಈ ನಮ್ಮ ಮಹಾದ್ವಾರ ಚರಿತೆಯ ಒಂದು ನಾಟಕ ಆಗುವ ಹಾಗೆ ನೀವೆಲ್ಲ ಬರಬೇಕು ಅಂತೇಳಿ ನಾನು ಮತ್ತೊಮ್ಮೆ ಎಲ್ಲ ಕೇಳ್ಕೊಳ್ತೇನೆ. ಮಕ್ಕಳಲ್ಲಿ ಸಹಜವಾಗಿ ಬೆರೆತು ಅವರು ಆಚಾರ್ಯರ ಒಂದು ತತ್ವವನ್ನು ತಿಳ್ಕೊಳ್ಳಿಕ್ಕೆ ಸ್ಫೂರ್ತಿ ಆಗುತ್ತೆ. ಮತ್ತು ಅಭಿನಯ ಕಲೆ ಕೂಡ ಒಳ್ಳೆ ಇಂಪ್ರೂವ್ ಆಗುತ್ತೆ. ಹಾಗಾಗಿ ನೋಡುವವರಿಗೆ ಕೂಡ ಒಂದು ಹೊಸ ಒಂದು ಏನಿದ್ರು ಯಾವುದೇ ಚಿತ್ರ ಮೂಲಕ ಪ್ರದರ್ಶನ ಮಾಡಿದಾಗ ತತ್ವ ಅದು ಬೇಗ ಅರಿವಾಗೋದು ಜಾಸ್ತಿ. ಹಾಗಾಗಿ ಎಲ್ಲರೂ ಮಕ್ಕಳನ್ನು ಕೂಡ ಇಲ್ಲಿ ಸೇರಿಸ್ಕೊಂಡದ್ದು ಭಾಳ ಸಂತೋಷದ ವಿಷಯ. ಇನ್ನೂ ಸ್ಪಷ್ಟವಾಗಿ ಇನ್ನೂ ಕೂಡ ತರಬೇತಿ ಪಡೆದು ನಮ್ಮೆಲ್ಲ ಇದೆಲ್ಲವೂ ಕೂಡ ಯೂಟ್ಯೂಬಲ್ಲಿ ಮುಂದೆ ಹೋಗಲಿಕ್ಕಿದೆ. ಹಾಗಾಗಿ ನಮ್ಮ ಭಾರತದಲ್ಲಿರ್ತಕ್ಕಂಥ ಎಲ್ಲ ಮಿತ್ರರು ಕೂಡ ನೋಡಿ ಸಂತೋಷ ಪಡುವ ಕ್ಷಣವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಇದು ಇಲ್ಲಿ ಇದೊಂದು ಪ್ರಾರಂಭ ಮಾತ್ರ ಅಂತ ನಾವು ಹೇಳ್ತಾ, ನಮ್ಮ ಚರಣಾಚಾರ್ಯ ಹೇಳಿದ ಹಾಗೆ ನಮ್ಮ ತಂಡ ಒಳ್ಳೆ ತಂಡವನ್ನು ಇಲ್ಲಿ ರಚನೆ ಮಾಡಿದ್ದಾರೆ. ಇನ್ನೂ ಆಚಾರ್ಯರ ಸೇವೆ ಮಾಡಲಿಕ್ಕೆ ಅವಕಾಶಗಳಿದೆ. ಬನ್ನಂಜಿಯವರ ಅನೇಕ ಕೃತಿಗಳನ್ನು ಇಟ್ಟುಕೊಂಡು ನಾವು ನಮ್ಮ ಆಚಾರ್ಯ ಹೇಳಿದ ಸಿದ್ಧಾಂತವನ್ನು ನಾಟಕ ರೂಪದಲ್ಲಿ ಅಭಿನಯದಲ್ಲಿ ಮಾರ್ಮಿಕವಾಗಿ ಮುಟ್ಟಿಸುವಂಥ ಕೆಲಸವನ್ನು ಕೂಡ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ನಮಗೆ ಅಂತೂ 50% ನಾವು ಗೆದ್ದಿದ್ದೇವೆ. ಯಾಕಂದರೆ ನಮ್ಮ ಕಲಾವಿದರು ನಮ್ಮ ಜೊತೆಗಿದ್ದಾರೆ. ಟೆಕ್ಸ್ಟ್ ಇದೆ, ಎರಡನ್ನು ಮಿಶ್ರಣ ಮಾಡೋದು ಮಾತ್ರ ಬಾಕಿ. ಹಾಗಾಗಿ ಇವತ್ತಿಂದ ನಾವು ಇನ್ನಷ್ಟು ಕಲೆಯನ್ನು